ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ಇವತ್ತು ನಮ್ಮ ಬಾಸ್ ಜಾತ್ರೆ ಕೊಂಡ್ರು. ಸೊ ನಾವು ಹೊಟ್ಟಿತ್ತು ಗೊಳ್ಳಳ್ಳಿಗೆ. ಅದು ನಮ್ಮ ಮನೆ ದೇವರು ಕೂಡ. ಹೋಗ್ತಾ ದಾರಿಯಲ್ಲಿ ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಎಲ್ಲ ನಮ್ಮ ಗಾಡಿ ಹತ್ರನೇ ತಂದು ಕೊಡ್ತಿದ್ರು. ಸೊ ನಾವು ಇಸ್ಕೊಂಡು ತಿನ್ಕೊಂಡು ಹೊರಟು. ನಾವು ದೇವಸ್ಥಾನ ಹತ್ರ ಹೋಗ್ತಲ್ಪ ಅಷ್ಟೊತ್ತಿಗೆ 12:40 ಆಗಿತ್ತು. ಅಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು. ಆಚೆ ಕಡೆ ಸ್ವಲ್ಪ ಇದ್ರು, ಒಳಗಡೆ ಹೋಗ್ತಾ ತುಂಬಾ ರಶ್ ಇತ್ತು. ನನ್ನ ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಮ್ಮಮ್ಮ ಮಿಸ್ ಆಗ್ಬಿಟ್ರು. ಸೊ ನಾವು ಅವರು ಸಪ್ರೇಟ್ ಆಗ್ಬಿಟ್ಟು. ಈ ತರ ಎಲ್ಲ ನೋಡಿದಾಗ ನನಗನ್ಸೋದು ನಾವ್ ಎಷ್ಟು ಅದೃಷ್ಟ ಮಾಡಿದೀವಿ ಅಂತ. ಕಣ್ಣು, ಕೈ, ಕಾಲು ಎಲ್ಲ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಆದ್ರೂ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಿರ್ತೀವಿ, ದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತೀವಿ. ನನಗಂತೂ ಇವತ್ತು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ದೇವ್ರ ಮೇಲೆ ಇರೋ ಹೂವ ನನಗೆ ಸಿಕ್ತು. ಅದನ್ನ ಕೊಟ್ಟಿದ್ದು ಟಿವಿ ನ್ಯೂಸ್ ಅಣ್ಣ. ನನ್ನ ಕರೆದ್ಬಿಟ್ಟು ತಗೊಳಮ್ಮ ಇದು ದೇವ್ರ ಮೇಲೆ ಇರೋ ಹೂವ ಅಂತ ಅನ್ಬಿಟ್ಟು ಕೊಟ್ರು. ಅವ್ರು ಯಾಕೆ ಕೊಟ್ರು, ಏನ್ ಕೊಟ್ರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ದೇವ್ರ ಆಶೀರ್ವಾದ ನಂಗೆ ನಿಜವಾಗ್ ಸಿಕ್ತು ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದೇವಸ್ಥಾನ ಕಟ್ತಿರೋದ್ರಿಂದ 3 ವರ್ಷದಿಂದ ತೇರ್ ಎಳಿತಿಲ್ಲ. ಅದಕ್ಕಾಗಿ ನಾವು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ನಮ್ಮ ಅಮ್ಮನ ಹುಡ್ಕಕ್ ಹೊರಟು. ಅಲ್ಲಿ ಊಟ ಬರೆಸ್ತಿರೋ ಅಂಕಲ್ ನಮ್ನ ಚೆನ್ನಾಗಿ ತೋರಿಸಿ ಅಂತ ಕೇಳ್ತಿದ್ರು. ಸೊ ಅವಾಗ ನಾನು ವಿಡಿಯೋ ಮಾಡಿದ್ದು. ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟು. ನಮ್ಮ ಮಮ್ಮಿ ನನಗೆ ಎಲ್ಲಿ ಸಿಕ್ಕಿದ್ರಾ ಇಲ್ವಾ, ಮತ್ತೆ ನಮ್ಮ ಮಮ್ಮಿ ನನಗೆ ಬೈದಿತ್ತೇನಕ್ಕೆ ಇವೆಲ್ಲ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಹೋಗಿ ಯೂಟ್ಯೂಬಲ್ಲಿ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಲವ್ ಯು ಗಾಯ್ಸ್. ಮತ್ತೆ ಬೇಗ ಸಿಗುವ.